ಆಕಾಶಕ್ಕೆ ಹೋಗಿದ್ದ ಚಿನ್ನದ ಬೆಲೆ ಕೆಳಗೆ ಬರಲು ಎರಡು ದೇಶಗಳೇ ಕಾರಣ. ಜಗತ್ತಿನ ಬಲಿಷ್ಠ ರಾಷ್ಟ್ರಗಳು ದಿಢೀರಂತ ಟನ್ಗಟ್ಟಲೆ ಚಿನ್ನವನ್ನ ಯಾಕೆ ಮಾರ್ತಿವೆ ಗೊತ್ತಾ? ಒಂದ್ ಕಡೆ ಯುದ್ಧದ ಖರ್ಚಿಗಾಗಿ, ಬಜೆಟ್ ಸರಿದೂಗಿಸಲು ರಷ್ಯಾ ಅಧ್ಯಕ್ಷ ಪುಟಿನ್ ತಮ್ಮ ಖಜಾನೆ ಖಾಲಿ ಮಾಡ್ತಿದ್ರೆ, ಇನ್ನೊಂದ್ ಕಡೆ ನಮ್ಮ ದೇಶದ ಕರೆನ್ಸಿ ಉಳಿಸಿಕೊಳ್ಳೋಕೆ ಟರ್ಕಿ ಕೇವಲ 2 ವಾರಗಳಲ್ಲಿ ಬರೋಬ್ಬರಿ 60 ಟನ್ ಬಂಗಾರವನ್ನ ಸೇಲ್ ಮಾಡಿದೆ. ಇದರ ನೇರ ಎಫೆಕ್ಟ್ ಜಾಗತಿಕ ಮಾರುಕಟ್ಟೆಯಲ್ಲಿ 1983ರ ಬಳಿಕ ಚಿನ್ನದ ಬೆಲೆಯಲ್ಲಿ ಅತಿದೊಡ್ಡ ಕುಸಿತಕ್ಕೆ ಕಾರಣವಾಗಿದೆ. ಪೋಲೆಂಡ್ ಕೂಡ ಬಿಗ್ ಯೂಟರ್ನ್ ತೆಗೆದುಕೊಂಡಿದ್ದು, ತಾಂಜಾನಿಯಾ ಕೂಡ ಬಂಗಾರ ಮಾರುತ್ತಾ ಇದೆ. ಹಾಗಾದ್ರೆ ದೇಶಗಳು ಯಾಕೆ ಚಿನ್ನವನ್ನ ಭಾರೀ ಪ್ರಮಾಣದಲ್ಲಿ ಮಾರುತ್ತಿವೆ? ಹೀಗೆ ಬಂಗಾರ ಮಾರಿದ್ರೆ ಏನಾಗುತ್ತೆ? ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಇನ್ನಷ್ಟು ಕಮ್ಮಿ ಆಗುತ್ತಾ? ಏನಿದು ಗ್ಲೋಬಲ್ ಗೋಲ್ಡ್ ಗೇಮ್? ಬನ್ನಿ ನೋಡೋಣ. ರಷ್ಯಾದಿಂದ ಟನ್ ಗಟ್ಟಲೆ ಚಿನ್ನ ಮಾರಾಟ. ಎಸ್, ಜಗತ್ತಿನ 2 ಪ್ರಮುಖ ದೇಶಗಳು ಈಗ ಚಿನ್ನವನ್ನ ಭಾರೀ ಪ್ರಮಾಣದಲ್ಲಿ ಮಾರ್ತಾ ಇವೆ. ಇದು ಮಾರುಕಟ್ಟೆಗೆ ದೊಡ್ಡ ಹೊಡೆತವನ್ನು ನೀಡ್ತಾ ಇದೆ. ಮೊದಲಿಗೆ ನಮ್ಮ ದೇಶದ ಮಿತ್ರ ರಾಷ್ಟ್ರ ರಷ್ಯಾದ ಕಡೆ ಬರೋಣ. ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ನೀಡಿರುವ ಡೇಟಾ ಪ್ರಕಾರ ಈ ವರ್ಷದ ಮೊದಲ 2 ತಿಂಗಳಲ್ಲಿ, ಅಂದರೆ ಜನವರಿ ಮತ್ತು ಫೆಬ್ರವರಿಯಲ್ಲಿ ರಷ್ಯಾ ತನ್ನ ಮೀಸಲು ನಿಧಿಯಿಂದ ಸುಮಾರು 15 ಮೆಟ್ರಿಕ್ ಟನ್ ಚಿನ್ನವನ್ನ ಮಾರಾಟ ಮಾಡಿದೆ. ಇದು 2002ರ ಬಳಿಕ ರಷ್ಯಾ ಮಾರುತ್ತಿರುವ ಅತಿ ದೊಡ್ಡ ಚಿನ್ನದ ಮಾರಾಟ ಅಥವಾ ಡ್ರಾ ಡೌನ್ ಆಗಿದೆ. ಅಧಿಕೃತ ಮಾಹಿತಿಯ ಪ್ರಕಾರ ಜನವರಿಯಲ್ಲಿ 3 ಲಕ್ಷ ಟ್ರಾಯ್ ಔನ್ಸ್ ಮತ್ತು ಫೆಬ್ರವರಿಯಲ್ಲಿ 2 ಲಕ್ಷ ಟ್ರಾಯ್ ಔನ್ಸ್ ಚಿನ್ನವನ್ನ ರಷ್ಯಾದ ಸೆಂಟ್ರಲ್ ಬ್ಯಾಂಕ್ ಓಪನ್ ಮಾರ್ಕೆಟ್ನಲ್ಲಿ ಮಾರಾಟ ಮಾಡಲಾಗಿದೆ. ಈ ಹಿಂದೆ ರಷ್ಯಾದ ಹಣಕಾಸು ಸಚಿವಾಲಯ ಚಿನ್ನವನ್ನ ಸೆಂಟ್ರಲ್ ಬ್ಯಾಂಕಿಗೆ ಮಾರಾಟ ಮಾಡುವಂತಹ ಇಂಟರ್ನಲ್ ಬಿಸಿನೆಸ್ ನಡೀತಾ ಇತ್ತು. ಆದರೆ ಈಗಿನ ಮಾರಾಟ ಡೈರೆಕ್ಟ್ ಆಗಿ ಮಾರ್ಕೆಟ್ನಲ್ಲಿಯೇ ನಡೀತಾ ಇದೆ. ಇದರಿಂದ ರಷ್ಯಾದ ಒಟ್ಟು ಚಿನ್ನದ ಮೀಸಲು 74.3 ಮಿಲಿಯನ್ ಟ್ರಾಯ್ ಔನ್ಸ್ಗೆ ಕುಸಿದಿದ್ದು, ಇದು ಮಾರ್ಚ್ 2022ರ ನಂತರದ ಅತಿ ಕಡಿಮೆ ಮಟ್ಟವಾಗಿದೆ. ಯುದ್ಧದ ಖರ್ಚಿಗಾಗಿ ಪುಟಿನ್ ಖಜಾನೆ ಖಾಲಿ. ಅಷ್ಟಕ್ಕೂ ರಷ್ಯಾ ಈ ರೀತಿ ಬಂಗಾರವನ್ನು ಯಾಕೆ ಮಾರ್ತಿದೆ ಗೊತ್ತಾ? ಇದಕ್ಕೆ ಪ್ರಮುಖ ಕಾರಣ ಪಾಶ್ಚಿಮಾತ್ಯ ದೇಶಗಳು ಹೇರಿರುವ ಕಠಿಣ ನಿರ್ಬಂಧಗಳು ಮತ್ತು ದಿನೇ ದಿನೇ ಹೆಚ್ಚುತ್ತಿರುವ ಬಜೆಟ್ ಕೊರತೆ. 2022-2025ರ ಅವಧಿಯಲ್ಲಿ ರಷ್ಯಾದ ಫೆಡರಲ್ ಬಜೆಟ್ ಕೊರತೆ ಬರೋಬ್ಬರಿ 15 ಟ್ರಿಲಿಯನ್ ರೂಬಲ್ಸ್, ಅಂದರೆ ಸುಮಾರು $183 ಬಿಲಿಯನ್ ದಾಟಿದೆ. ಈ ವರ್ಷದ ಮೊದಲ 2 ತಿಂಗಳಲ್ಲಿ ಮತ್ತೆ 3.5 ಟ್ರಿಲಿಯನ್ ರೂಬಲ್ಸ್ ಕೊರತೆ ದಾಖಲಾಗಿದೆ. ಜೊತೆಗೆ ಉಕ್ರೇನ್ ಮೇಲಿನ ಯುದ್ಧದ ನಿರಂತರ ಖರ್ಚು ರಷ್ಯಾವನ್ನ ಹೈರಾಣಾಗಿಸಿದೆ. ಪಾಶ್ಚಿಮಾತ್ಯ ದೇಶಗಳು ರಷ್ಯಾದ ಸುಮಾರು $300 ಬಿಲಿಯನ್ ವಿದೇಶಿ ಆಸ್ತಿಯನ್ನ ಫ್ರೀಸ್ ಮಾಡಿವೆ. ಹೀಗಾಗಿ ರಷ್ಯಾಗೆ ಈಗ ಹಣದ ತುರ್ತು ಅಗತ್ಯವಿದೆ. ಮಾರುಕಟ್ಟೆ ಮಧ್ಯಸ್ಥಿಕೆಗೆ ಲಭ್ಯವಿರುವ ಕೆಲವೇ ವಿದೇಶಿ ಕರೆನ್ಸಿಗಳಲ್ಲಿ ಒಂದಾದ ಯುವನ್ ಅನ್ನ ಉಳಿಸಿಕೊಳ್ಳುವ ಉದ್ದೇಶದಿಂದಲೂ ರಷ್ಯಾ ಈ ಚಿನ್ನದ ಮಾರಾಟಕ್ಕೆ ಇಳಿದಿದೆ ಎಂದು ವಿಶ್ಲೇಷಕರು ಹೇಳ್ತಿದ್ದಾರೆ. ಜನವರಿಯ ಚಿನ್ನದ ಮಾರಾಟದಿಂದ ರಷ್ಯಾ ಸುಮಾರು $1.46 ಬಿಲಿಯನ್ ಸಂಗ್ರಹಿಸಿದೆ ಎನ್ನಲಾಗಿದ್ದು, ಆದರೆ ರಷ್ಯಾ ಎಷ್ಟೇ ಚಿನ್ನ ಮಾರಾಟ ಮಾಡುತ್ತಿದ್ದರೂ ಕೂಡ ಅದು ಬಜೆಟ್ನ ಕೊರತೆಯನ್ನ ನೀಗಿಸುತ್ತಿಲ್ಲ. ಕೇವಲ ಸಣ್ಣ ಪಾರ್ಟ್ ಅನ್ನ ಗೋಲ್ಡ್ ಕವರ್ ಮಾಡ್ತಾ ಇದೆ. ಈಗ ತೈಲಕ್ಕೆ ನಿರ್ಬಂಧವನ್ನ ತೆರೆದಿರುವುದು ಹಾಗೂ ತೈಲ ಬೆಲೆ ಹೆಚ್ಚಳ ಕಾರಣದಿಂದ ರಷ್ಯಾಗೆ ಸ್ವಲ್ಪ ಲಾಭ ಆಗ್ತಾ ಇದೆ. ಆದರೆ ಅದು ಕೂಡ ಸಾಕಾಗಲ್ಲ ಎನ್ನಲಾಗ್ತಿದೆ. ಆದ್ದರಿಂದ ರಷ್ಯಾದಿಂದ ಮತ್ತಷ್ಟು ಬಂಗಾರ ಮಾರಾಟವಾಗುವ ನಿರೀಕ್ಷೆ ಇದೆ. ಟರ್ಕಿಯಿಂದ 2 ವಾರದಲ್ಲಿ 60 ಟನ್ ಚಿನ್ನ ಸೇಲ್. ಕರೆನ್ಸಿ ಉಳಿಸಿಕೊಳ್ಳಲು ಟರ್ಕಿ ಹರಸಾಹಸ. ಅದಿಷ್ಟು ರಷ್ಯಾ ಕತೆ ಆಯಿತು. ಈಗ ಟರ್ಕಿಯ ಕತೆ ಕೇಳಿ. ರಷ್ಯಾದಿಂದ ಟರ್ಕಿಯ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗಿದೆ. ಇರಾನ್ ಇಸ್ರೇಲ್ ಯುದ್ಧ ಶುರುವಾದ ಬೆನ್ನಲ್ಲೇ ಟರ್ಕಿ ಚಿನ್ನವನ್ನ ಮಾರಾಟ ಮಾಡ್ತಾ ಇದೆ. ಮಾರ್ಚ್ನ ಮೊದಲ 2 ವಾರಗಳಲ್ಲೇ ಟರ್ಕಿಯ ಸೆಂಟ್ರಲ್ ಬ್ಯಾಂಕ್ ಸುಮಾರು 60 ಟನ್ ಚಿನ್ನವನ್ನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದೆ. ಲಂಡನ್ ಮಾರುಕಟ್ಟೆಯಲ್ಲಿ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಬಳಿ ಇರುವ ಚಿನ್ನವನ್ನ ಸ್ಟಾಂಪ್ ಮಾಡಿದೆ. ಈಗ 60 ಟನ್ ಚಿನ್ನ ಮೌಲ್ಯ ಬರೋಬ್ಬರಿ $8 ಮಿಲಿಯನ್ ಅಧಿಕ. ಟರ್ಕಿ ಯಾಕೆ ಇಷ್ಟೊಂದು ಆತುರದಿಂದ ಚಿನ್ನವನ್ನ ಮಾರುತ್ತಿದೆ ಅಂದ್ರೆ, ತಮ್ಮ ದೇಶದ ಕರೆನ್ಸಿ ಲೀರಾವನ್ನ ಉಳಿಸಿಕೊಳ್ಳಲು. ಇರಾನ್ ಯುದ್ಧದ ಪರಿಣಾಮವಾಗಿ ಟರ್ಕಿಯಿಂದ ವಿದೇಶಿ ಹೂಡಿಕೆದಾರರು ತಮ್ಮ ಬಂಡವಾಳವನ್ನ ರಾತ್ರೋರಾತ್ರಿ ಹಿಂಪಡೆಯುತ್ತಿದ್ದಾರೆ. ಇಂಧನ ಆಮದು ವೆಚ್ಚ ವಿಪರೀತವಾಗಿ ಹೆಚ್ಚಾಗಿದೆ. ಭೌಗೋಳಿಕ ಉದ್ವಿಗ್ನತೆಯಿಂದಾಗಿ ಟರ್ಕಿಯ ಕರೆನ್ಸಿ ಲೀರಾ ಡಾಲರ್ ಎದುರು ಪಾತಾಳಕ್ಕೆ ಕುಸಿದಿದೆ. ಫೆಬ್ರವರಿ 2026ರ ಅಂತ್ಯದ ವೇಳೆಗೆ ಲೀರಾ ಬರೋಬ್ಬರಿ 11ನೇ ಬಾರಿಗೆ ದಾಖಲೆಯ ಕುಸಿತ ಕಂಡಿತ್ತು. ಲೀರಾವನ್ನ ಕಾಪಾಡಲು ಟರ್ಕಿ ಬ್ಯಾಂಕ್ ಈಗಾಗಲೇ ತನ್ನ $30 ಬಿಲಿಯನ್ ಮೀಸಲು ಹಣವನ್ನ ಖರ್ಚು ಮಾಡಿ ಕೈ ಸುಟ್ಟುಕೊಂಡಿದೆ.
ಹೀಗಾಗಿ ಬೇರೆ ದಾರಿ ಇಲ್ಲದೆ ಡಾಲರ್ ಮತ್ತು ಲಿಕ್ವಿಡಿಟಿ ಪಡೆಯಲು ತನ್ನ ಬಳಿ ಇದ್ದ ಚಿನ್ನವನ್ನೇ ಅಸ್ತ್ರವಾಗಿ ಬಳಸ್ತಾ ಇದೆ. 1983ರ ಬಳಿಕ ಅತಿದೊಡ್ಡ ಕುಸಿತ ಕಂಡ ಗೋಲ್ಡ್, ಚಿನ್ನ ದಿಢೀರ್ ಕುಸಿಯಲು ರಷ್ಯಾ ಟರ್ಕಿ ಕಾರಣ. ಓಕೆ, ರಷ್ಯಾ ಮತ್ತು ಟರ್ಕಿಯ ಗೋಲ್ಡ್ ಸೆಲ್ಲಿಂಗ್ ಸ್ಟೋರಿಯನ್ನ ನೀವು ನೋಡಿದ್ರಿ. ಈಗ ಒಂದು ಸ್ವಲ್ಪ ಕೆಲವು ದಿನ ಹಿಂದಕ್ಕೆ ಹೋಗಿ ಬರೋಣ. ಮೊನ್ನೆಯಷ್ಟೇ ಚಿನ್ನದ ಬೆಲೆ ಭಾರೀ ಪ್ರಮಾಣದಲ್ಲಿ ಕುಸಿತ ಕಂಡಿತ್ತು. 1983ರ ಬಳಿಕ ದೊಡ್ಡ ಕುಸಿತ ಚಿನ್ನದ ಮಾರುಕಟ್ಟೆಯಲ್ಲಿ ಆಗಿತ್ತು. ಅದಕ್ಕೆ ಆಗ ಬೇರೆ ಬೇರೆ ಕಾರಣಗಳನ್ನು ನೀಡಲಾಗಿತ್ತು. ಆದರೆ ರಷ್ಯಾ ಮತ್ತು ಟರ್ಕಿಯ ಬಂಗಾರ ಮಾರಾಟದಿಂದಲೇ ಜಾಗತಿಕ ಮಟ್ಟದಲ್ಲಿ ಚಿನ್ನದ ಬೆಲೆ ತಲ್ಲಣಗೊಂಡಿದೆ ಎಂದು ಈಗ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಟರ್ಕಿ ಯಾವುದೇ ಬೆಲೆಗೆ ಚಿನ್ನ ಮಾರಲು ಸಿದ್ಧವಾಗಿತ್ತು. ಬೆಲೆ ಎಷ್ಟೇ ಇದ್ದರೂ ಕರೆನ್ಸಿ ಉಳಿಸಿಕೊಳ್ಳಲು ಚಿನ್ನವನ್ನ ಮಾರಾಟ ಮಾಡಲೇಬೇಕಾದ ಅನಿವಾರ್ಯತೆ ಟರ್ಕಿಗೆ ಬಂದಿತ್ತು. ಇದರಿಂದಾಗಿ ಮಾರುಕಟ್ಟೆಗೆ ಒಮ್ಮೆಲೆ ಭಾರೀ ಪ್ರಮಾಣದ ಚಿನ್ನ ಹರಿದು ಬಂತು. ಇದರ ಪರಿಣಾಮವೇ ಮಾರ್ಚ್ ತಿಂಗಳಲ್ಲಿ ಚಿನ್ನದ ಬೆಲೆ ಬರೋಬ್ಬರಿ 15% ಕುಸಿದು ಮಾರ್ಚ್ 22ರಂದು ಪ್ರತಿ ಔನ್ಸ್ಗೆ $4,166 ಬಂದು ನಿಂತಿತು. 1983ರ ನಂತರ ಚಿನ್ನದ ಬೆಲೆಯಲ್ಲಿ ಒಂದೇ ವಾರದಲ್ಲಿ 10%ಕ್ಕೂ ಹೆಚ್ಚು ಕುಸಿತ ಕಂಡಿದ್ದು ಇದೇ ಮೊದಲು. ಈ ವರ್ಷದ ಆರಂಭದಿಂದ ಏರಿಕೆಯಾಗಿದ್ದ 30% ಲಾಭವೆಲ್ಲ ಕೇವಲ ಈ ಎರಡೂ ದೇಶಗಳ ಚಿನ್ನದ ಮಾರಾಟದಿಂದ ಕೊಚ್ಚಿ ಹೋಯಿತು. ಇರಾನ್ ಯುದ್ಧದ ಭೌಗೋಳಿಕ ಉದ್ವಿಗ್ನತೆ, ತೈಲ ಬೆಲೆ ಏರಿಕೆ ಮತ್ತು ಹಣದುಬ್ಬರದ ಭಯದಿಂದಾಗಿ ಫೆಡರಲ್ ಬಡ್ಡಿದರ ಕಡಿತದ ನಿರೀಕ್ಷೆಗಳು ಕೂಡ ಹುಸಿಯಾದವು. ಇದರಿಂದ ಚಿನ್ನದ ಮೇಲೆ ಒತ್ತಡ ಹೆಚ್ಚಾಯಿತು. ಚಿನ್ನದ ಮೇಲೆ ಹೂಡಿಕೆ ಮಾಡೋದು ಸೇಫ್ ಎಂಬ ನಂಬಿಕೆಗೂ ಸ್ವಲ್ಪ ಪೆಟ್ಟು ಬಿತ್ತು. ಈ ಮಾರಾಟ ಮುಂದುವರೆದರೆ ಬಂಗಾರದ ಬೆಲೆ ಮತ್ತಷ್ಟು ಕುಸಿಯುವ ನಿರೀಕ್ಷೆ ಇದೆ. ರಸ್ತೆ ಕಟ್ಟಲು ಚಿನ್ನ ಮಾರುತ್ತಿರುವ ತಾಂಜಾನಿಯಾ, ಭಾರತದಿಂದಲೂ ಚಿನ್ನದ ಖರೀದಿ ಕಡಿಮೆ. ಈಗ ಮತ್ತೆ ರಾಷ್ಟ್ರಗಳ ಚಿನ್ನ ಮಾರಾಟದ ಕರೆ ಬರೋಣ. ಕೇವಲ ರಷ್ಯಾ ಟರ್ಕಿ ಮಾತ್ರವಲ್ಲ, ಆಫ್ರಿಕಾದ ತಾಂಜಾನಿಯಾ ದೇಶ ಕೂಡ ತನ್ನ ಬಳಿ ಇರುವ $1.3 ಬಿಲಿಯನ್ ಮೌಲ್ಯದ ಚಿನ್ನ ಮೀಸಲಿನಲ್ಲಿ ಸ್ವಲ್ಪ ಭಾಗವನ್ನ ಮಾರಾಟ ಮಾಡಲು ಮುಂದಾಗಿದೆ. ಈ ತಾಂಜಾನಿಯಾ ಯಾಕೆ ಚಿನ್ನವನ್ನ ಮಾರುತ್ತಿದೆ ಎಂದರೆ, ರಸ್ತೆ ಮತ್ತು ವಿದ್ಯುತ್ ಸ್ಥಾವರಗಳಂತಹ ಮೂಲ ಸೌಕರ್ಯ ಯೋಜನೆಗಳಿಗೆ ಹಣ ಹೊಂದಿಸಲು. ವಿದೇಶಿ ದಾನಿಗಳಿಂದ ಬರುತ್ತಿದ್ದ ಅನುದಾನ ಕಡಿಮೆಯಾದ ಕಾರಣ ಆಫ್ರಿಕಾಕ್ಕೆ ಯಾರು ನೆರವು ನೀಡುತ್ತಿಲ್ಲ ಎಂದು ಅರಿತು ತಾಂಜಾನಿಯಾ ತನ್ನದೇ ಸಂಪನ್ಮೂಲವನ್ನ ಬಳಸಿಕೊಳ್ಳಲು ಈ ನಿರ್ಧಾರವನ್ನ ಮಾಡಿದೆ. ಅಲ್ಲಿನ ಬ್ಯಾಂಕ್ ಆಫ್ ತಾಂಜಾನಿಯಾ 2023ರಿಂದಲೇ ದೇಶೀಯ ಗಡಿಗಾರರಿಂದ ಚಿನ್ನ ಖರೀದಿಸಿ ದೊಡ್ಡ ಮೀಸಲು ನಿಧಿ ಮಾಡಿತ್ತು. ಈಗ ಅದನ್ನ ಹೈ ಪ್ರೈಸ್ ಇರುವಾಗ ಮಾರಿ ಲಾಭ ಪಡೆಯಲು ಮುಂದಾಗಿದೆ. ಇನ್ನು ನಮ್ಮ ಭಾರತ ಕೂಡ ಚಿನ್ನ ಖರೀದಿಯನ್ನ ಗಣನೀಯ ಪ್ರಮಾಣದಲ್ಲಿ ಇಳಿಸಿದೆ. ಈ ವರ್ಷದ ಜನವರಿಯಲ್ಲಿ ಕೇವಲ 5 ಟನ್ ಚಿನ್ನವನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಖರೀದಿಸಿದೆ. ಇದು ಭಾರತದ ತಿಂಗಳ ಸರಾಸರಿ ಖರೀದಿ 27 ಟನ್ಗಿಂತ ಭಾರಿ ಕಡಿಮೆ ಎಂದು ಹೇಳಲಾಗಿದೆ. ದಾಖಲೆ ನಿರ್ಮಿಸಿದ್ದ ಪೋಲೆಂಡ್ನಿಂದಲೂ ಶಾಕ್, ಚಿನ್ನವನ್ನ ಮಾರಿ ಹಣ ಸಂಗ್ರಹಿಸಲು ಮುಂದು. ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಕಡೆ ಬರೋಣ. ಕಳೆದ 2 ವರ್ಷಗಳಿಂದ ವಿಶ್ವದಲ್ಲೇ ಅತಿ ಹೆಚ್ಚು ಚಿನ್ನ ಖರೀದಿಸುತ್ತಿದ್ದ ಪೋಲೆಂಡ್ ಕೂಡ ಈಗ ಮಾರುಕಟ್ಟೆಗೆ ದೊಡ್ಡ ಶಾಕ್ ಕೊಟ್ಟಿದೆ. ಪೋಲೆಂಡ್ನ ಸೆಂಟ್ರಲ್ ಬ್ಯಾಂಕ್ ಗವರ್ನರ್ ಇತ್ತೀಚೆಗಷ್ಟೇ ಒಂದು ಹೊಸ ಪ್ರಸ್ತಾಪವನ್ನು ಇಟ್ಟಿದ್ದಾರೆ. ಯುರೋಪಿಯನ್ ಒಕ್ಕೂಟದ $174 ಬಿಲಿಯನ್ ಮೌಲ್ಯದ ಶಸ್ತ್ರಾಸ್ತ್ರಗಳಿಗಾಗಿ ಸಾಲ ಪಡೆಯುವ ಬದಲಿಗೆ ತಮ್ಮ ಬಳಿ ಇರುವ ಸುಮಾರು 550 ಟನ್ ಚಿನ್ನದ ಮೀಸಲನ್ನ ಬಳಸಿ 48 ಬಿಲಿಯನ್ ಜ್ಲೋಟಿ ಅಂದರೆ $13 ಬಿಲಿಯನ್ ಹಣವನ್ನು ಸಂಗ್ರಹಿಸಲು ಪೋಲೆಂಡ್ ಮುಂದಾಗಿದೆ. ಸದ್ಯಕ್ಕೆ ಅಲ್ಲಿ ಯಾವುದೇ ಅಧಿಕೃತ ಚಿನ್ನದ ಮಾರಾಟ ಆಗಿಲ್ಲ. ಬದಲಾಗಿ ಅಕೌಂಟಿಂಗ್ ಮೂಲಕ ಲಾಭ ತೋರಿಸುವ ಅಥವಾ ಚಿನ್ನವನ್ನ ಮಾರಿ ಮತ್ತೆ ಖರೀದಿಸುವ ಲೆಕ್ಕಾಚಾರ ನಡೀತಾ ಇದೆ. ಆದರೆ ಇಲ್ಲಿ ಅಸಲಿ ವಿಚಾರ ಬೇರೆಯೇ ಇದೆ. 2024 ಮತ್ತು 25ರಲ್ಲಿ ವರ್ಷಕ್ಕೆ 100 ಟನ್ಗೂ ಅಧಿಕ ಚಿನ್ನವನ್ನ ಖರೀದಿಸುವ ಮೂಲಕ ಪೋಲೆಂಡ್ ಜಗತ್ತಿನ ಅತಿ ದೊಡ್ಡ ಚಿನ್ನದ ಖರೀದಿದಾರನಾಗಿತ್ತು. ಅಂತಹ ಬೃಹತ್ ಖರೀದಿದಾರನೇ ಈಗ ಚಿನ್ನವನ್ನ ಅಡಮಾನ ಇಡುವ ಅಥವಾ ಮಾರಾಟ ಮಾಡುವ ಸುಳಿವು ನೀಡಿರುವುದು ಮಾರುಕಟ್ಟೆಯಲ್ಲಿ ಭಾರಿ ಆತಂಕವನ್ನ ಸೃಷ್ಟಿಸಿದೆ. ಅಧಿಕೃತವಾಗಿ ಚಿನ್ನ ಮಾರಾಟವಾಗದಿದ್ದರೂ ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನದ ಬೇಡಿಕೆ ಕುಸಿಯುವ ಭಯವೇ ಬೆಲೆ ಇಳಿಕೆಗೆ ಬಹುಮುಖ್ಯ ಕಾರಣವಾಗಿದೆ. ಚೀನಾದಿಂದ ಹೆಚ್ಚಿನ ಚಿನ್ನ ಖರೀದಿ ಕಂಟಿನ್ಯೂ. ಅಮೆರಿಕವೇ ಟಾಪ್ ಗೋಲ್ಡ್ ರಿಸರ್ವ್ ದೇಶ. ಇದೆಲ್ಲ ಒಂದು ಕಡೆಯಾದ್ರೆ ಜಗತ್ತಿನ ಬಹುತೇಕ ಸೆಂಟ್ರಲ್ ಬ್ಯಾಂಕ್ಗಳು ಈಗಲೂ ಚಿನ್ನವನ್ನ ಖರೀದಿಸುವ ಕಡೆಗೆ ಗಮನ ಹರಿಸಿವೆ.
2025ರ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ವರದಿಯ ಪ್ರಕಾರ ಜಾಗತಿಕ ಸೆಂಟ್ರಲ್ ಬ್ಯಾಂಕ್ಗಳು ಒಟ್ಟು 863 ಟನ್ ಚಿನ್ನವನ್ನ ಖರೀದಿಸಿವೆ. ಚೀನಾದ ಸೆಂಟ್ರಲ್ ಬ್ಯಾಂಕ್ ಸತತ 16 ತಿಂಗಳುಗಳಿಂದ ಚಿನ್ನವನ್ನ ಖರೀದಿಸುತ್ತಲೇ ಇದ್ದು, ಫೆಬ್ರವರಿಯಲ್ಲಿ ಮತ್ತೆ 30,000 ಟ್ರಾಯ್ ಔನ್ಸ್ ಸೇರಿಸಿ ತನ್ನ ಮೀಸಲನ್ನ 74.22 ಮಿಲಿಯನ್ ಟ್ರಾಯ್ ಔನ್ಸ್ಗೆ ಹೆಚ್ಚಿಸಿಕೊಂಡಿದೆ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧದ ಭೀತಿಯೇ ಇದಕ್ಕೆ ಮುಖ್ಯ ಕಾರಣ. ಜಪಾನ್ ಕೂಡ ಇದೇ ಹಾದಿಯಲ್ಲಿದೆ. ಇಂದಿಗೂ ಅಮೆರಿಕ 8,133.46 ಟನ್ ಚಿನ್ನದೊಂದಿಗೆ ವಿಶ್ವದಲ್ಲಿಯೇ ಅತಿ ಹೆಚ್ಚು ಚಿನ್ನ ಹೊಂದಿರುವ ದೇಶವಾಗಿ ಮೊದಲ ಸ್ಥಾನದಲ್ಲಿದ್ದರೆ, ಜರ್ಮನಿ ಬಳಿ 3,350 ಟನ್, ಇಟಲಿ 2,451 ಟನ್, ಫ್ರಾನ್ಸ್ 2,437 ಟನ್ ಮತ್ತು ರಷ್ಯಾ 2,329 ಟನ್ ಬಂಗಾರವನ್ನು ಹೊಂದಿದ್ದು ಮೊದಲ 5 ಸ್ಥಾನಗಳಲ್ಲಿವೆ. ಒಟ್ಟಿನಲ್ಲಿ ಜಾಗತಿಕ ಮಟ್ಟದಲ್ಲಿ ಯಾವುದೇ ದೇಶದ ಸೆಂಟ್ರಲ್ ಬ್ಯಾಂಕ್ಗಳು ಚಿನ್ನವನ್ನ ಮಾರಾಟ ಮಾಡುವುದು ಬಹಳ ಅಪರೂಪ. ಯಾಕೆಂದರೆ ಚಿನ್ನವೆಂದರೆ ಆರ್ಥಿಕ ಸ್ಥಿರತೆಯ ಸಂಕೇತ, ಡಾಲರ್ಗೆ ಪರ್ಯಾಯ ಶಕ್ತಿ ಹಾಗೂ ಹಣದುಬ್ಬರದ ವಿರುದ್ಧದ ರಕ್ಷಾ ಕವಚ. ಆದರೆ ಯಾವಾಗ ದೇಶದಲ್ಲಿ ದಿಢೀರ್ ಆರ್ಥಿಕ ಬಿಕ್ಕಟ್ಟು, ಕರೆನ್ಸಿ ಪತನ ಅಥವಾ ಯುದ್ಧದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತದೆಯೋ ಆಗ ಆಪತ್ಕಾಲದ ನಿಧಿಯಾಗಿರುವ ಈ ಚಿನ್ನವನ್ನೇ ಕರಗಿಸಿ ಜೀವ ಉಳಿಸಿಕೊಳ್ಳಬೇಕಾಗುತ್ತದೆ. ರಷ್ಯಾ ಮತ್ತು ಟರ್ಕಿ ದೇಶಗಳು ಈಗ ಮಾಡುತ್ತಿರುವುದು ಇದನ್ನೇ. ತಮ್ಮ ದೇಶದ ಆರ್ಥಿಕತೆಯನ್ನ ಕಾಪಾಡಿಕೊಳ್ಳಲು, ಯುದ್ಧದ ಖರ್ಚು ನಿಭಾಯಿಸಲು ಮತ್ತು ಕರೆನ್ಸಿ ಪತನವನ್ನ ತಡೆಯಲು ಬೇರೆ ದಾರಿ ಇಲ್ಲದೆ ಟನ್ ಗಟ್ಟಲೆ ಚಿನ್ನವನ್ನ ಮಾರುಕಟ್ಟೆಗೆ ಸುರಿತಾ ಇದೆ. ಇದರಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ಬೇಡಿಕೆಗಿಂತ ಪೂರೈಕೆ ಹೆಚ್ಚಾಗಿ ಚಿನ್ನದ ಬೆಲೆ ದಿಢೀರ್ ಪಾತಾಳ ಕಂಡಿದೆ. ಮುಂದೇನಾಗುತ್ತದೆ? ಇದೇ ರೀತಿ ಚಿನ್ನಕ್ಕೆ ಬೇಡಿಕೆ ಕುಸಿಯುತ್ತಾ, ಬೆಲೆ ಇಳಿಯುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ.